ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ, ದಗದಗಿಸಿ ಉರಿದ ಬೆಂಕಿಗಾಹುತಿಯಾದ ನಗದು ಚಿನ್ನಾಭರಣಗಳು. ದಾಖಲೆ ಮಟ್ಟದ ತಾಪಮಾನಕ್ಕೆ ಜನ ಹೈರಾಣು. ಸರ್ಕಾರದಲ್ಲಿ ಮುಂದುವರೆದ ಜನಜಾಗೃತಿ ಕಾರ್ಯಕ್ರಮಗಳು. ಕುಡಿಯಲು ನೀರಿಲ್ಲದೆ ಸಾವಿನ ಮನೆ ಸೇರುತ್ತಿರುವ ಮೂಕ ಪ್ರಾಣಿಗಳು. ಕುಡಿಯುವ ನೀರಿಗೆ ಹಾಹಾಕಾರ. ಸಮನ್ವಯದಿಂದ ಅಧಿಕಾರಿಗಳು ಕಾರ್ಯನಿರ್ವಹಿಸಿ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಖಡಕ್ ಸೂಚನೆ. ಪಂಚರಾಜ್ಯ ಚುನಾವಣೆಯಲ್ಲಿ ಅರಳಿದ ಕಮಲ. ಬಿಜೆಪಿ ಮುಖಂಡರ ಸಂತಸ, ಸಿಹಿ ಹಂಚಿ ಕಾರ್ಯಕರ್ತರ ಸಂಭ್ರಮಾಚರಣೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಇಲ್ಲೊಂದು ಮನೆಯಲ್ಲಿ ನಡೆದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ. ಮಕ್ಕಳು ಪ್ರಾಣಾಪಾಯದಿಂದ ಪಾರಾದ್ರೆ ಮನೆಯಲ್ಲಿಟ್ಟಿದ್ದ ಚಿನ್ನಾಭರಣ 1 ಲಕ್ಷ ಹಣ ಬೆಂಕಿಗಾಹುತಿಯಾಗಿದೆ. ಹೀಗೆ ಮಹಿಳೆಯೊಬ್ಬರು ಅಯ್ಯೋ ಮನೆಗೆ ಬೆಂಕಿ ಬಿದ್ದು ಬಂಗಾರ ಹಣ ವಸ್ತುಗಳು ಸುಟ್ಟು ಭಸ್ಮವಾಯಿತೆ ಎಂದು ಕಣ್ಣೀರಿಡುತ್ತಿರುವ ದೃಶ್ಯಗಳು. ಇನ್ನೊಂದೆಡೆ ಬಂಗಾರವನ್ನು ಇಂಚಿಂಚು ಬಿಡದೆ ಹರಡುತ್ತಿರುವ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ. ಹೌದು, ಮುದ್ದೇನಹಳ್ಳಿ ಗ್ರಾಮದಲ್ಲಿ ಚಿಂತಾಮಣಿ ಮೂಲದ ಸರ್ಕಾರಿ ಶಿಕ್ಷಕ ಮಧುಸೂದನ್ ರೆಡ್ಡಿ ಮತ್ತು ಧರ್ಮಪತ್ನಿ ಅನಿತಾ ತನ್ನ 2 ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದರು. ಮಧುಸೂದನ್ ರೆಡ್ಡಿ ಬೆಳಗಾದ್ರೆ ಶಾಲೆ ಕಡೆಗೆ ಹೋಗುತ್ತಿದ್ದರು. ಇತ್ತ ಹೆಂಡತಿ ಅನಿತಾ ಸತ್ಯಸಾಯಿ ಆಸ್ಪತ್ರೆ ಮುಂಭಾಗ ನಂದಿನಿ ಹಾಲಿನ ಕೇಂದ್ರ ನಿರ್ವಹಣೆ ಮಾಡಿಕೊಂಡಿದ್ದರು. 2 ಮಕ್ಕಳು ಮನೆಯಲ್ಲಿಯೇ ಇದ್ದರು. ಹೀಗಿರುವಾಗ ಮಂಗಳವಾರ ಸಹ ಎಂದಿನಂತೆ ಮಧುಸೂದನ್ ರೆಡ್ಡಿ ಅವರು ಶಾಲೆಯ ಕಡೆ ಹೊರಟಿದ್ದಾರೆ. ಹೆಂಡತಿ ಅನಿತಾ ಕೂಡ ನಂದಿನಿ ಹಾಲಿನ ಕಡೆ ಹೋಗಿದ್ದಾಗ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪ್ಲಗ್ ಬಾಕ್ಸ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡು ಮನೆಯಲ್ಲೆಲ್ಲ ಆವರಿಸಿಕೊಂಡಿದೆ. ಮನೆಯಲ್ಲಿದ್ದ ಚಿಕ್ಕ 2 ಮಕ್ಕಳು ಬೆಂಕಿ ಬೆಂಕಿ ಅಂತ ಕಿರುಚಾಡಿದ್ದಾರೆ. ಆದರೆ ಅವರ ಸಹಾಯಕ್ಕೆ ಯಾರೂ ಬರದೇ ಇದ್ದಾಗ ಬೆಂಕಿಯನ್ನೇ ಭೇದಿಸಿ ಪವಾಡದ ರೀತಿ 2 ಮಕ್ಕಳು ಸಾವಿನ ದವಡೆಯಿಂದ ತಪ್ಪಿಸಿಕೊಂಡು ಹೊರಬಂದಿದ್ದಾರೆ. ನಮ್ದು ಅಂತ ಮಾಡಬೇಕು. ಅದು ಸರಿ ಕೊಡಿ, ಅಲ್ಲಿ ರೂಮಿಗೆ ಕೊಡಿ, ಅವ್ರು ಇಟ್ಕೊಂಡು ಕಡ್ಡಿ ಗೀತಾ ಮರ ಒಂಚೂರು ಈಚೆ ಕೊಡಿ. ಓಪನ್ ಮಾಡಿಬಿಟ್ರೆ ಕ್ಲೀನ್ ಹೊರಟಾಗುತ್ತೆ ಬೇಗ. ಚಿನ್ನದ್ದಲ್ಲ, ಸರದ್ದು ಅಲ್ಲ. ಅದರಲ್ಲಿ ಏನೋ ಹೊಳೆಯುತ್ತೆ.
సిక్కేసుకో సుడిచ దీన్ని బాస కేసి అంత పెట్టి కరిగి అనిత అది చిన్న నల్ల పూసలు కమ్మలు అన్ని తీరే ఉంటాయి కదా ಒಂದು ಈ ಬಾಕ್ಸ್లో ಅದಲ್ಲ ನಿಮ್ಮ ಗೋಲ್ಡ್ ಹಾಕಿ ಅದೆಲ್ಲ ಅದ್ರೊಳಗೆ ಹಾಕಿ ಮಿಗತೆಲ್ಲ ಚೇಂಜ್ ಆಗಿದೆ ಬಿಡಿ ಇದು ಪೇಪರ್ ತರುವಾಗಿದೆಯಾ ನೋಡಿ. ಇನ್ನು ಯಾವಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಮನೆಯೆಲ್ಲ ಧಗನೆ ಉರಿಯಲು ಆರಂಭಿಸಿತೋ ಅಕ್ಕಪಕ್ಕದ ಮನೆಯವರು ಕಂಡು ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಮನೆಯ ಬಳಿ ಬಂದು ನೋಡುವಷ್ಟರಲ್ಲೇ ಮನೆ ಸಂಪೂರ್ಣ ಬೆಂಕಿಯಿಂದ ಸುಟ್ಟು ಕರಕಲಾಗಿತ್ತು. ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾಮಗ್ರಿಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿತ್ತು. ಅಷ್ಟಲ್ಲದೆ ಮಧುಸೂದನ್ ರೆಡ್ಡಿ, ಅನಿತಾ ಇಬ್ಬರು ಜೀವನ ಪೂರ್ತಿ ಸಂಪಾದನೆ ಮಾಡಿ ಮನೆಯಲ್ಲಿಟ್ಟಿದ್ದ ಅರ್ಧ kg ಬಂಗಾರ ಮತ್ತು ಲಕ್ಷಾಂತರ ರೂಪಾಯಿ ಹಣ ಬೆಂಕಿಗೆ ಸುಟ್ಟು ಬೂದಿಯಾಗಿದೆ. ಅಲ್ಲದೆ ಬೆಂಕಿಯಲ್ಲಿ ಸುಟ್ಟಿರುವ ವಸ್ತುಗಳಲ್ಲಿ ಬಂಗಾರದ ವಸ್ತುಗಳನ್ನು ಮನೆಯ ಮಾಲೀಕರು ಹುಡುಕಿ ಸಿಗದೆ ಸುಸ್ತಾಗಿ ಕಣ್ಣೀರಿಟ್ಟಿದ್ದಾರೆ. ಮಧುಸೂದನ್ ರೆಡ್ಡಿ DS ಅಂತ. ನಾನು ಹೈಸ್ಕೂಲು ಶಿಕ್ಷಕ. ಈ ಮನೆಯಲ್ಲಿ ಸುಮಾರೊಂದು 8 ವರ್ಷಗಳಿಂದ ನಾವು ವಾಸ ಇದ್ದೇವೆ. ಮನೆಯಲ್ಲಿ ನನ್ನ ಮಗ, ಅವನು ಬುದ್ಧಿಮಾಂದ್ಯ ಮಗ, ಮತ್ತು ನನ್ನ ಮಗಳು ವಯಸ್ಸಲ್ಲಿ ಇಬ್ಬರು ಆ ಮನೆಯಲ್ಲಿ ಇದ್ದರು. ನಾನು ಬೆಳಿಗ್ಗೆ ಸ್ಕೂಲ್ಗೆ ಹೋದೆ. ನಮ್ಮ ಮನೆಯವರು ನಂದಿನಿ ಪಾರ್ಲರ್ ನಡೆಸ್ತಾರೆ, ಅವರು ಅಲ್ಲಿಗೆ ಹೋದರು. ಇಬ್ಬರು ಮಕ್ಕಳು ಮನೆಯಲ್ಲಿದ್ದರು. ಸಡನ್ನಾಗಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಮಕ್ಕಳಿಬ್ಬರು ಓಡಿ ಬಂದು ಹೊರಗಡೆ ಬಂದಿದ್ದಾರೆ. ಅಷ್ಟೇ, ನಾವೆಲ್ಲ ಬರೋ ಅಷ್ಟೊತ್ತಿಗೆ ಪೂರ್ತಿ ಸುಟ್ಟು ಭಸ್ಮವಾಗಿಬಿಟ್ಟಿದೆ. ಏನೇನೆಲ್ಲ ಹೋಗಿದೆ ಸರ್? ಸ್ವಲ್ಪ ದುಡ್ಡು ಇಟ್ಟಿದ್ವಿ ಹಾಲಲ್ಲಿ, ಆ ದುಡ್ಡೆಲ್ಲ ಸುಟ್ಟೋಗಿದೆ. ಆಮೇಲೆ TV ಹೋಗಿದೆ, ಒಂದು ಹೊಸದು, ಕೂಲರು, ಸೋಫಾ, ಹೊಲಿಗೆ ಮಿಷನ್ನು, ಗೋಲ್ಡು ಎಲ್ಲ ಕರಿಗಿ ಒಂಥರ ಮುದ್ದೆ ಥರ ಆಗಿಬಿಟ್ಟಿದೆ. ಹಾಲಲ್ಲೇ ಇಟ್ಟಿದ್ವಿ. ಒಂದು 600 ಗ್ರಾಮಷ್ಟು ಗೋಲ್ಡ್ ಇತ್ತು, 1 kg ಬೆಳ್ಳಿ ಇತ್ತು. ಎಲ್ಲ ಸುಟ್ಟು ಪೂರ್ತಿ ಮುದ್ದೆ ಥರ ಆಗಿಬಿಟ್ಟಿದೆ ಎಲ್ಲ. ಅದೇ ಶಾರ್ಟ್ ಸರ್ಕ್ಯೂಟೇ. ಆ ಪ್ಲಗ್ ಬಾಕ್ಸಲ್ಲಿ ಕರೆಂಟ್ ಕಾಣಿಸ್ಕೊಂಡ್ಬಿಟ್ಟಿದೆ. ತಕ್ಷಣ ನನ್ನ ಮಗುನ ಎಳ್ಕೊಂಡು ಬಂದು ಹೊರಗಡೆಗೆ ಬಂದುಬಿಟ್ಟಿದೆ. ಮಕ್ಕಳಿಗೆ ಸ್ವಲ್ಪ, ಮಗನಿಗೆ ಬೊಬ್ಬೆಗಳು ಬಂದಿದೆ ಎಲ್ಲ ಬೆಂಕಿಯಿಂದ. ಉಳಿದಂಗೆ ಹೆಣ್ಣು ಮಗುಗೇನಾಗಿಲ್ಲ. ಆಮೇಲೆ ನಾವು ಬರೋಷ್ಟೊತ್ತಿಗೆ ನಮಗೆಲ್ಲ ಫೋನ್ ಮಾಡಿದ್ರು. ನಾವೆಲ್ಲ ಬರೋಷ್ಟೊತ್ತಿಗೆ ಪೂರ್ತಿ ಸುಟ್ಟು ಭಸ್ಮ ಆಗೋಗ್ಬಿಟ್ಟಿದೆ, ಏನೂ ಉಳಿದಿಲ್ಲ. ಈ ಶಾರ್ಟ್ ಸರ್ಕ್ಯೂಟ್ ಆಗೋದು ಯಾರಿಗೆ ತಾನೇ ಗೊತ್ತಿರುತ್ತೆ. ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದು ಸಿಬ್ಬಂದಿಗಳು ಉಳಿದ ಬೆಂಕಿಯನ್ನು ನಂದಿಸಿ ಹೋಗಿದ್ದಾರೆ. ಒಟ್ಟಾರೆ ಜೀವನ ಕಟ್ಟಿಕೊಳ್ಳಲು ಊರು ಬಿಟ್ಟು ಮತ್ತೊಂದೂರಿಗೆ ಬಂದಿದ್ದ ದಂಪತಿಗಳು ಸಂಪಾದನೆ ಮಾಡಿದ ಹಣವೆಲ್ಲ ಬಂಗಾರದ ಮೇಲೆ ಹಾಕಿ ಎತ್ತಿಟ್ಟಿದ್ದರು. ಆದರೆ ಹಿರಿಯರು ಹೇಳುವ ಹಾಗೆ ಇಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಕೂಡಿಟ್ಟ ಚಿನ್ನಾಭರಣವೆಲ್ಲ ಅಗ್ನಿ ದುರಂತದಲ್ಲಿ ಸುಟ್ಟು ಕರಕಲಾಗಿರುವುದು ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಬಾರಿ ರಾಜ್ಯದಲ್ಲಿ ದಾಖಲೆ ಮಟ್ಟದ ಬಿಸಿಲಿನ ತಾಪಮಾನವಿದ್ದು ಜನರು ಹೈರಾಣಾಗಿದ್ದಾರೆ. ತೀವ್ರ ತಾಪಮಾನಕ್ಕೆ ಸರ್ಕಾರಗಳು ಹಾಗೂ ಅಧಿಕಾರಿಗಳು ಜನರಿಗೆ ಮುನ್ನೆಚ್ಚರಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸುತ್ತಿದ್ದಾರೆ. ಆದರೆ ಅರಣ್ಯಗಳಲ್ಲಿರುವ ಮೂಕ ಪ್ರಾಣಿಗಳ ಸಂಕಷ್ಟವನ್ನು ಯಾರೂ ಹೇಳತೀರದ್ದಾಗಿದೆ. ಈ ಬಾರಿ ರಾಜ್ಯದಲ್ಲಿ ದಾಖಲೆಯ ಮಟ್ಟದಲ್ಲಿ ಬಿಸಿಲಿನ ತಾಪಮಾನವಿದ್ದು ಬಿಸಿಲಿನ ತಾಪಕ್ಕೆ ಜನರು ಹೈರಾಣಾಗಿದ್ದಾರೆ. ತೀವ್ರ ತಾಪಮಾನಕ್ಕೆ ಸರ್ಕಾರಗಳು ಹಾಗೂ ಅಧಿಕಾರಿಗಳು ಜನರಿಗೆ ಮುನ್ನೆಚ್ಚರಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳು ಮಾಡುತ್ತಿದ್ದಾರೆ. ಆದರೆ ಕಾಡು ಮತ್ತು ಅರಣ್ಯಗಳಲ್ಲಿರುವ ಮೂಕ ಪ್ರಾಣಿಗಳ ಸಂಕಷ್ಟ ಹೇಳತೀರದ್ದಾಗಿದೆ. ಗೌರಿಬಿದನೂರು ತಾಲೂಕಿನ ಗಡಿ ಭಾಗದಲ್ಲಿರುವ ಹೆಮ್ಮೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಈ ಹಿಂದೆ ಪ್ರಾಣಿಗಳಿಗೆ ಕುಡಿಯುವ ನೀರಿನ ನಿರ್ಮಾಣ ಮಾಡಿದ ಕುಂಟೆಗಳಲ್ಲಿ ನೀರಿಲ್ಲದೆ ಬಿಸಿಲಿನ ತಾಪಕ್ಕೆ ಕಾಡು ಪ್ರಾಣಿಗಳು ಕುಡಿಯಲು ನೀರಿಲ್ಲದೆ ಸಾವಿನ ಮನೆ ಸೇರುತ್ತಿವೆ. ಈ ಭಾಗದ ಕಾಡು ಪ್ರಾಣಿಗಳು ಅರಣ್ಯದಲ್ಲಿರುವ ಕುಂಟೆಗಳಲ್ಲಿನ ನೀರಿಗೆ ಹೊಂದಿಕೊಂಡಿದ್ದು ಇದೀಗ ಕುಂಟೆಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿದ್ದು ಪ್ರಾಣಿಗಳು ಸಂಕಷ್ಟಕ್ಕೆ ಸಿಲುಕಿವೆ. ಹೆಮ್ಮೆಗುಡ್ಡ ಅರಣ್ಯ ಕೆಲ ಭಾಗದಲ್ಲಿ 4 ರಿಂದ 5 ಕಾಡು ಹೊಂದಿಗಳು ಸೇರಿದಂತೆ ಮೊಲ ಹಾಗೂ ಇನ್ನಿತರೆ ಪ್ರಾಣಿ ಪಕ್ಷಿಗಳು ಕುಡಿಯಲು ನೀರಿಲ್ಲದೆ ಸಾವನ್ನಪ್ಪಿವೆ. ಈ ಕುರಿತು ಅರಣ್ಯ ಅಧಿಕಾರಿಗಳು ಪ್ರಾಣಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.
ಇನ್ನಾದರೂ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಪ್ರಾಣಿಗಳ ಜೀವ ರಕ್ಷಣೆಗೆ ನಿಲ್ಲುತ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಕೆ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕಂದಾಯ ಮತ್ತು RDPR ಇಲಾಖಾಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಸೂಚನೆ ನೀಡಿದರು. ಡಿಸಿ ಸರ್ ನೆನ್ನೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ DDMA ಮೀಟಿಂಗ್ ಅಲ್ಲಿ. ಯಾರ್ಯಾರಿದ್ದಾರೆ PDOs ಎಲ್ಲರ ಹತ್ರ ದೃಢೀಕರಣ ತಗೊಂಡು ಅದ್ರ ಪ್ರಕಾರ ಏನಿದ್ದಾರೆ ಸ್ಪ್ರೆಡ್ಶೀಟ್ ಫಿಲ್ ಮಾಡ್ಬಿಟ್ಟು ಅಟ್ಯಾಚ್ಮೆಂಟ್ ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವ ಸಲುವಾಗಿ ಆಯೋಜಿಸಿದ್ದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಮಾತನಾಡಿದ್ದಾರೆ. ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವ ಸಲುವಾಗಿ ಕಂದಾಯ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಅದರ ಸಮಗ್ರ ಮಾಹಿತಿಯನ್ನ ನೀಡಬೇಕು. ಜೊತೆಗೆ ಗ್ರಾಮದಲ್ಲಿ ಸಮಸ್ಯೆಯನ್ನ ಬಗೆಹರಿಸಲು ಪ್ರಥಮ ಆದ್ಯತೆ ನೀಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದರು. ತಾಲೂಕಿನಲ್ಲಿ ಈಗಾಗಲೇ 27 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಿದೆ. ಅಲ್ಲಿ ಸಮಸ್ಯೆ ನಿವಾರಣೆ ಮಾಡುವ ಸಲುವಾಗಿ ಕ್ರಮ ಕೈಗೊಳ್ಳಲಾಗಿದ್ದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಗ್ರಾಮಗಳಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಮತ್ತು ಕೈಗೊಂಡಿರುವ ಪರಿಹಾರ ಕಾರ್ಯದ ಕುರಿತು ನಿಖರವಾದ ವರದಿಯನ್ನ ನೀಡಬೇಕು. ಆ ಮೂಲಕ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅಭಾವ ಆಗದಂತೆ ಎಚ್ಚರ ವಹಿಸಲಾಗುವುದು ಎಂದರು. ಸುದ್ದಿಗಳಾಗಲಿ ಮತ್ತೆ ಏನಾಗಲಿ ಕೊಡಬೇಕಾಗಿರೋದು ಏನಿದೆ ಸ್ವಲ್ಪ ಜಾಸ್ತಿ ಇದೆ ಅಂತ ನಮ್ಮ ತಾಲೂಕಲ್ಲಿ ಮೊನ್ನೆ DDMA ಮೀಟಿಂಗ್ ಅಲ್ಲೂ DC ಸರ್ ಕೂಡ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನಿದೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅಂತ ನಮಗೆ DOಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾವು ಏನಿದೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ನ ಮಾಡ್ತಿದ್ದೀವಿ. ಇವತ್ತಿನ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ನಾವು ನಮ್ಮೆಲ್ಲ PDOs, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಮತ್ತೆ ವಿಲೇಜ್ ಅಕೌಂಟೆಂಟ್ಸ್ ಎಲ್ಲಾದ್ರೂ ಭಾಗಿಯಾಗಿದ್ದೀವಿ. ಯಾಕಂದ್ರೆ ಮೇನ್ ಪಂಚಾಯತಿ ಲೆವೆಲ್ ರೋಲ್ ಆಫ್ PDO ಮತ್ತೆ ವಿಲೇಜ್ ಅಕೌಂಟೆಂಟ್ ವೆರಿ ಕ್ರೂಷಿಯಲ್. ಕರೆಕ್ಟ್ ಆಗಿ ಏನ್ ಮಾಹಿತಿ ಕೊಡ್ತಾರೆ ಅಂಡ್ ಅದರ ಅಧ್ಯಕ್ಷರಿಗೆ ನಮ್ಮೆಲ್ಲ ತಾಲೂಕು ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ. ಸೊ ತಮ್ದೆಲ್ಲರೂ ಕಲೆಕ್ಟರ್ ಸಪೋರ್ಟ್ ಇಂದ ನಮ್ಮ ತಾಲೂಕಲ್ಲಿ ಏನಿದೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು ಮತ್ತೆ ಯಾವ್ದು ಆಕ್ಚುಲ್ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ ಅಂತ ಏನಿದೆ ಅದನ್ನ ಹೇಗೆ ಗುರುತಿಸ್ಬಿಟ್ಟು ಹೇಗೆ ಕ್ರಮ ವಹಿಸ್ಬೇಕಂತ ಹೇಳೋದಕ್ಕೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ನ ಹಮ್ಮಿಕೊಂಡಿದ್ದೀವಿ ನಾವು. ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ 27 ಅನ್ನೋದು ನಮ್ಮ ಲೆಕ್ಕದ ಪ್ರಕಾರ ಇದೆ. ಬಟ್ ಈಗ ನಾವು ಪಂಚಾಯತಿ ವಾರು ಎಲ್ಲ PDOs ಗಳಿಂದ ಒಂದು ದೃಢೀಕರಣ ತಗೊಂತೀವಿ. 28 ಪಂಚಾಯತಿಗಳಲ್ಲೂ ಯಾವ್ಯಾವ್ದಿದೆ ಅಂತ ಹೇಳ್ಬಿಟ್ಟು PDOಗಳು ಮಾಹಿತಿ ಕೊಡ್ಬೇಕಾಗುತ್ತೆ. ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಕೊಳವೆ ಬಾವಿ ಏನಿದೆ ಹೊಸದಾಗಿ ಕೊಯ್ಬೇಕಾ, ಇಲ್ಲ ಇರೋದ್ರಲ್ಲೇನೆ ಪಂಪ್ ಮೋಟರ್ ರಿಪೇರಿ ವರ್ಕ್ ಎಲ್ಲಾದ್ರೂ ಏನಾದ್ರೂ ಕೊರತೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅವ್ರು ಮಾಹಿತಿ ಕೊಡ್ಬೇಕು. ಈಗ ಡ್ರೌಟ್ ಸಿಚುವೇಶನ್, ಈಗ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀರಿಲ್ಲೂ ಜನ ಏನಿದೆ ಆತಂಕ ಪಡ್ತಾರೆ. ನೀರಿಲ್ಲ, ಒಂದು ಜಾಗದಲ್ಲಿ ನೀರಿದ್ರೆ ಅಯ್ಯೋ ಎಲ್ಲಾ ಊರಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಆತಂಕ ಪಡ್ತಾರೆ. ಬಟ್ ಇನ್ ಆಕ್ಚುಲ್ ಅಲ್ಲಿ ಎಷ್ಟು ನೀರಿನ ಕೊರತೆ ಇದೆ, ಎಷ್ಟು ನೀರಿನ ಅವಶ್ಯಕತೆ ಇದೆ, ಮತ್ತೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಜನಸಂಖ್ಯೆಗೆ ಅಗತ್ಯವಾಗಿರುವಷ್ಟು ಕುಡಿಯೋ ನೀರಾಗ್ಲಿ ಮತ್ತೆ ಅಲ್ಲಿರುವ ರೋಗಗಳಿಗಾಗ್ಲಿ ಏನಾಗ್ಲಿ ಅದಕ್ಕೆ ನೀರಿದೆಯಾ ಇಲ್ವಾ ಅನ್ನೋದನ್ನೇ ಇಂಪಾರ್ಟೆಂಟ್ ಆಗಿ ನಾವು ಚರ್ಚೆ ಮಾಡ್ತೀವಿ. DC ಸರ್ ನೆನ್ನೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ DDMA ಮೀಟಿಂಗ್ ಅಲ್ಲಿ. ಯಾರ್ಯಾರಿದ್ದಾರೆ PDOs ಎಲ್ಲರ ಹತ್ರ ದೃಢೀಕರಣ ತಗೊಂಡು ಅದ್ರ ಪ್ರಕಾರ ಏನಿದ್ದಾರೆ ಸ್ಪ್ರೆಡ್ಶೀಟ್ ಫಿಲ್ ಮಾಡ್ಬಿಟ್ಟು ಅಟ್ಯಾಚ್ಮೆಂಟ್ ಜಾಯಿಂಟ್ ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ಬಿಡಿ ಯಾವ್ದ್ರಲ್ಲೂ ಯಾವ್ದೇ. ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ, ತಾಲೂಕಿನಲ್ಲಿ ಪ್ರಸ್ತುತ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರತಿಯೊಂದು ಊರಿನ ಸಮಸ್ಯೆ ಕುರಿತು ನಿಖರವಾಗಿ ಮಾಹಿತಿ ನೀಡಲು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಪೂರಕವಾಗಿರುವ ಮಾಹಿತಿಯನ್ನ ನೀಡಿ ಸಹಕರಿಸಬೇಕು ಎಂದು ಮಾಹಿತಿ ನೀಡಿದ್ದಾರೆ. ಮತ್ತೆ ತುಂಬಾ ಕಡೆ ಪ್ರಾಬ್ಲಮ್ಸ್ ಬಂದು ಕೆಲವೊಂದು ಲಾಸ್ಟ್ ಟಾಸ್ಕ್ ಫೋರ್ಸಲ್ಲಿ ನಾವು ಏನು ತೆಗೆದಿದ್ವಿ ಕೊಳವೆ ಬಾವಿಗಳಲ್ಲಿ ಮತ್ತು ಜೇಜಮ್ಮನ್ನು ತೆಗೆದಿದ್ವಿ. ಆ ಕೊಳವೆ ಬಾವಿಗಳಿಲ್ಲ ಬಂದಿರೋ ಪ್ರಕಾರ ವೈಹುಣಸೆನಹಳ್ಳಿ ಮತ್ತು ಆನೂರು ಇದ್ದಳ್ಳಿ ಹೆಚ್ ಕ್ರಾಸು ಇವೆಲ್ಲ ಲಾಸ್ಟ್ 4-5 ಡೇಸಲ್ಲಿ ಪ್ರಾಬ್ಲಮ್ ರೈಸ್ ಆಗಿರುವಂಥದ್ದು. ಹಾಗಾಗಿ ಲೇಟೆಸ್ಟ್ ನಮಗೆ ಇವಾಗ ಲಾಸ್ಟ್ ಟಾಸ್ಕ್ ಫೋರ್ಸ್ ನಾವು ಕಳಿಸಿರೋ ಪ್ರಪೋಸಲ್ಗೂ ಈಗ ಕಳಿಸ್ಬೇಕಾಗಿರೋ ಪ್ರಪೋಸಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಈಗ ನಿನ್ನೆ ಎಲ್ಲ ಕೆಲವು ಕಡೆ ಎಲ್ಲ ಪಾಯಿಂಟ್ ಮಾಡಿದ್ದಾರೆ. ಅದರಲ್ಲಿ 2 ಪಂಚಾಯತಿ ನಾನೇ ಅಡ್ಮಿನಿಸ್ಟ್ರೇಟರ್ ಇದ್ದೀನಿ. ಜೆ ವೆಂಕಟಪುರನೂ ನಮಗೆ ಪ್ರೈವೇಟ್ ಕನೆಕ್ಷನ್ ಆಗಿದೆ.
ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಸ್ಎಸ್ ಅಭೀತ್, ತಾಲೂಕು ಯೋಜನಾಧಿಕಾರಿ ಅನಿಲ್, ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಮತ್ತಿತರರು ಇದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕೋ ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ. ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿ ರಾಜ್ಯಗಳಲ್ಲಿ ಬಿಜೆಪಿ ಸಾಧಿಸಿದ ಗೆಲುವಿಗೆ ಹರ್ಷ ವ್ಯಕ್ತಪಡಿಸಲಾಗಿದ್ದು, ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಕುರಿತು ಒಂದು ವರದಿ. ಕಳೆದ ಸೋಮವಾರ ನಡೆದ ಪಂಚರಾಜ್ಯ ಚುನಾವಣಾ ಫಲಿತಾಂಶದಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಬಿಜೆಪಿ ಕಚೇರಿ ಆವರಣದಲ್ಲಿ ಸಂಭ್ರಮಾಚರಣೆ ನಡೆಯಿತು. ಜಿಲ್ಲಾ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿದ ಚುನಾವಣಾ ಆಯೋಗದ ಕಾರ್ಯವೈಖರಿಗೂ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಮತದಾರರ ಪಟ್ಟಿಯ ಶುದ್ಧೀಕರಣದಿಂದ ನಿಜವಾದ ಮತದಾರರೇ ಮತ ಚಲಾಯಿಸಿರುವುದಾಗಿ ಹೇಳಿದರು. ಈ ಜಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕಾರ್ಯತಂತ್ರ ಪ್ರಮುಖ ಕಾರಣ ಎಂದು ಅವರು ಹೇಳಿದರು. ಅಮಿತ್ ಶಾಜಿಯವರ ನಾಯಕತ್ವದಲ್ಲಿ ಏನು ಮಾಡಿದ್ರು, ಆರ್ಟಿಕಲ್ 317 ತೆಗೆದ್ರು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಗೆ ಆಯ್ತು. ಅವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಕ್ಕಂಥ ಏನು ಇವತ್ತು ಮೋದಿಜಿಯವರ ನಾಯಕತ್ವದಲ್ಲಿ ಎಲ್ಲರೂ ಸೇರಿದ್ದೀವಿ, ನಾವೆಲ್ಲರೂ ಆ ನಿಟ್ಟಿನಲ್ಲಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಕೂಡ ಬಾಂಗ್ಲಾದೇಶಕ್ಕೆ ಬೇರೆ ದೇಶ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶಕ್ಕೆ ಬಾರ್ಡ್ರೇ ಇರಲಿಲ್ಲ, ಬಾರ್ಡ್ರ್ ಇಲ್ಲದೆ ಇರ್ತಕ್ಕಂಥದ್ದಾಗಿತ್ತು. SIR ಮಾಡಾದಮೇಲೆ 90 ಲಕ್ಷ ಹೆಚ್ಚು ಜನ ಏನು ಇಲ್ಲಿ ಮತಗಳಿದ್ವು ಅದನ್ನು
ತೆಗಿತಕ್ಕಂಥ ಏನು ಗಟ್ಟಿ ಕೆಲಸ ಮಾಡಿದ್ರಲ್ಲ, ಆ ನಾಯಕತ್ವ ಇವತ್ತು ದೇಶ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಮೋದಿಜಿಯವರ ನಾಯಕತ್ವ ಇವತ್ತು ಭಾರತನ ಉಳಿತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೆಲ್ಲರೂ ಜಿಲ್ಲೆಯ ವತಿಯಿಂದ ಮೋದಿಜಿಯವರ ನಾಯಕತ್ವಕ್ಕೆ, ಅಮಿತ್ ಶಾ ಅವರಿಗೆ, ನಿತಿನ್ ನಬೀನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಆದರೆ ಈ ಒಂದು ಎಲೆಕ್ಷನ್ನ ರಿಸಲ್ಟು ಮುಂಬರುವ ದಿನಗಳಲ್ಲಿ ಯಾರ ಮುಲಾಜು ಅವಶ್ಯಕತೆ ಇಲ್ಲದಿರ್ತಕ್ಕಂಥ ಏನು ರಿಸಲ್ಟ್ ಬರ್ತಾ ಇದೆ, ಮಹಿಳಾ ಮೀಸಲಾತಿಯನ್ನು ಮುಂಬರುವ ದಿನಗಳಲ್ಲಿ ಸ್ವತಂತ್ರವಾಗಿ ಮೋದಿಜಿಯವರು ಸ್ವತಂತ್ರವಾಗಿ ಬಿಲ್ ತಗೊಂಬಂದು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ನ್ಯಾಯ, ಆ ಮೀಸಲಾತಿ, ಅಂಬೇಡ್ಕರ್ ಏನು ಕನಸಿತ್ತು ಅದನ್ನು ನನಸಾಗಿ ಮಾಡ್ತಕ್ಕಂಥದ್ದು ನಾಯಕತ್ವ ಇವತ್ತು ಕಾಣಿಸ್ತಾ ಇದೆ. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಅಂಗವಾಗಿ ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯುವ ಅಭಿಮಾನೋತ್ಸವಕ್ಕೆ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಜಿಲ್ಲೆಯಿಂದ ಕನಿಷ್ಠ 100 ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. 10 ಲಕ್ಷ ಜನಕ್ಕಿಂತ ಮೀರಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಮಿನಿಮಮ್ ಕಡಿಮೆ ಅಂದರೆ ಕೂಡ 100 ಬಸ್ಸು ಸಂಖ್ಯೆ ನಮ್ಮ ಕಾರ್ಯಕರ್ತರು ಹೊರಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಸಂಭ್ರಮಕ್ಕೆ ಇಡೀ ನಮ್ಮ 5 ವಿಧಾನಸಭಾ ಕ್ಷೇತ್ರದಿಂದ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ 5 ವಿಧಾನಸಭಾ ಕ್ಷೇತ್ರದಿಂದ 100 ಬಸ್ಸು ಹೊರಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವನ ಇಡೀ BJP ವತಿಯಿಂದ ಎಲ್ಲರೂ ಅಭಿಮಾನದಿಂದ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾಯಿದೆ. ಬರೀ BJP ಇಲ್ಲ, ನಮ್ಮ ಈ ಒಂದು ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲ ಪಕ್ಷಾತೀತವಾಗಿ ಇದ್ದಾರೆ. ಎಲ್ಲರೂ ಬರಬೇಕು. 9ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ವಿಜೃಂಭಣೆ ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ಗೌರವ ಸಲ್ಲಿಸಬೇಕಂತ ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ಒಟ್ಟಿನಲ್ಲಿ ಬಿಜೆಪಿ ಗೆಲುವಿನ ಸಂಭ್ರಮ ಚಿಕ್ಕಬಳ್ಳಾಪುರದಲ್ಲಿ ಜೋರಾಗಿದ್ದು ಮುಂದಿನ ಚುನಾವಣೆಯಲ್ಲೂ ಪಕ್ಷ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದಿಬ್ಬೂರಹಳ್ಳಿ ಗ್ರಾಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ 3ನೇ ವರ್ಷದ ಊರ ಹಬ್ಬ ಅದ್ದೂರಿ ಕರಗ ಮಹೋತ್ಸವ ಮೇ 9ರಿಂದ 11ರವರೆಗೆ ನಡೆಯಲಿದೆ ಎಂದು ಭೂ ಅಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ DC ರಾಮಚಂದ್ರ ತಿಳಿಸಿದರು. ವಹಿಸಿರುತ್ತದೆ. ಈ ಒಂದು ಕರಗ ಮಹೋತ್ಸವಕ್ಕೆ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ತಾಲೂಕಿನ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಶಿಡ್ಲಘಟ್ಟ ನಗರದಲ್ಲಿ ಭೇಟಿಯಾಗಿ ಸುದ್ದಿಗಾರರೊಂದಿಗೆ ಭೂ ಅಭಿವೃದ್ಧಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ DC ರಾಮಚಂದ್ರ ಮಾತನಾಡಿ, ಮೇ 9ರಂದು ಹಸಿ ಕರಗ, 10ರಂದು ಹೂವಿನ ಕರಗ ಹಾಗೂ 11ರಂದು ಒನಕೆ ಕರಗ ನಡೆಯಲಿದ್ದು, ಅದೇ ರೀತಿ ಲೋಕ ಕಲ್ಯಾಣಕ್ಕಾಗಿ ಶನಿವಾರದಂದು ಸಂಜೆ 6 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಹ ನಡೆಯಲಿದೆ. ದಿಬ್ಬೂರಹಳ್ಳಿ ಬ್ರಾಹ್ಮಣರ ಸಂಘದ ಮೂಲಕ ಅನಂತಪುರದ ಶ್ರೀ ನಾಗರಾಜ ಶಾಸ್ತ್ರಿ ಅವರ ತಂಡ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ. ಈ ಬಾರಿ ಬಂಗಾರಪೇಟೆಯ ಚರಣ್ ರಾಜ್ ಅವರು ಹೊರಲಿದ್ದು, 3 ದಿನಗಳ ಕಾಲ ನಡೆಯುವ ಶ್ರೀನಿವಾಸ ಕಲ್ಯಾಣೋತ್ಸವ, ಊರ ಹಬ್ಬ ಮತ್ತು ಕರಗ ಮಹೋತ್ಸವಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿದೆ ಎಂದರು. ದಿಬ್ಬೂರಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 3ನೇ ವರ್ಷದ ಊರ ಹಬ್ಬ ಹಾಗೂ ಕರಗ ಮಹೋತ್ಸವವನ್ನು ದಿನಾಂಕ 9/5/2026 ಹಾಗೂ 11/5/26 ವಿಜೃಂಭಣೆಯಿಂದ ಕರಗ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದು, ಈ ಒಂದು ಕರಗವನ್ನು ಪ್ರತಿ ವರ್ಷದಂತೆ 3ನೇ ವರ್ಷ ಸಹ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ದಿಬ್ಬೂರಹಳ್ಳಿಯ ಎಲ್ಲ ಗ್ರಾಮಸ್ಥರು, ಹಿರಿಯರು ಹಾಗೂ ಯುವಕ ಮಿತ್ರರು ಹಾಗೂ ಎಲ್ಲರ ಒಂದು ಸಹಕಾರದಿಂದ 3ನೇ ವರ್ಷ ಸಹ ಇವತ್ತು ಹಮ್ಮಿಕೊಂಡಿರ್ತೇವೆ. ಬಂಗಾರಪೇಟೆಯ ಚರಣ್ ರವರು ಕರಗವನ್ನು ಹೊರದಿದ್ದಾರೆ ಹಾಗೂ ವಿಶೇಷವಾಗಿ ಊರಿನ ಒಂದು ಗ್ರಾಮದ ಒಂದು ಗ್ರಾಮವನ್ನು ಕಾಪಾಡುವ ಸಲುವಾಗಿ ಶ್ರೀನಿವಾಸ ಕಲ್ಯಾಣವನ್ನು
ಆಯೋಜಿಸಲಾಗಿದೆ. ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಶನಿವಾರದಂದು ಆಯೋಜನೆ ಮಾಡಲಾಗಿದೆ. ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಅನಂತಪುರದ ಖ್ಯಾತ ನಾಗರಾಜ ಶಾಸ್ತ್ರಿಗಳ ತಂಡ ಈ ಒಂದು ಕಲ್ಯಾಣೋತ್ಸವದ ಎಲ್ಲ ಒಂದು ಉಸ್ತುವಾರಿಗಳನ್ನು ದಿಬ್ಬುರಳ್ಳಿ ಬ್ರಾಹ್ಮಣರ ಸಂಘ ವಹಿಸಿರುತ್ತದೆ. ಈ ಒಂದು ಕರಗಮಹೋತ್ಸವಕ್ಕೆ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ತಾಲೂಕಿನ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀರಂಗಪ್ಪ, ಶಿಡ್ಲಘಟ್ಟ ತಾಲೂಕು ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಡಿಜಿ ಆಂಜಿನಪ್ಪ, ದೇಪುರಹಳ್ಳಿ ಬ್ರಾಹ್ಮಣರ ಸಂಘದ ಕಾರ್ಯದರ್ಶಿ ಎಂವಿ ಹರೀಶ್ ಬಾಬು ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಬಿಎಸ್ ಯಡಿಯೂರಪ್ಪನವರ 50 ವರ್ಷದ ಸಾರ್ವಜನಿಕ ಜೀವನದ ಕುರಿತು ಚಿತ್ರದುರ್ಗದಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆಯು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ನಡೆಯಿತು. ನರೇಂದ್ರ ಮೋದಿಜಿ ಅವರಿಗೆ ಒಂದೇ ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಬಿಎಸ್ ಯಡಿಯೂರಪ್ಪನವರ 50 ವರ್ಷದ ಸಾರ್ವಜನಿಕ ಜೀವನದ ಕುರಿತು ಚಿತ್ರದುರ್ಗದಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆ ಅಧ್ಯಕ್ಷತೆಯನ್ನು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ವಂಚಿತವಾಗದಂತೆ ಓಡಾಡಲು ಉಚಿತ ಬೈಸಿಕಲ್ ನೀಡಿದರು. ಯಡಿಯೂರಪ್ಪರವರು ಹೋರಾಟ ಮಾಡಿಕೊಂಡು ಬಂದಿದ್ದನ್ನು ನಾನು ಓದುವಾಗಲಿಂದಲೇ ನೋಡಿದ್ದೇನೆ. ಅವರು ರೈತರ ಪರವಾಗಿ ಅನೇಕ ಹೋರಾಟಗಳು ಮಾಡಿದ್ದಾರೆ. ಯಡಿಯೂರಪ್ಪ ಅವರಿಗೆ ಯಾವುದೇ ಜಾತಿ, ಪಕ್ಷ, ಧರ್ಮಕ್ಕೆ ಸೀಮಿತವಾಗಿಲ್ಲ ಎಂದು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿಯ ಒಂದು ನಂಬಿಕೆ, ಇವರು ಕರ್ಕೊಂಡು ಹೋದ್ರೆ ಕರ್ಕೊಂಡ್ ಬರ್ತಾರೆ, ಇವ್ರಿಗೊಂದು ಶಕ್ತಿ ಇದೆ. ನಾವೆಲ್ಲ ಯಡಿಯೂರಪ್ಪನವರು 50 ವರ್ಷ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಅವರು ಹೋರಾಟ ಮಾಡ್ತಾ ಇದ್ರು, ರೈತ ಹೋರಾಟ. ನಾವು ಭಾಷಣ ಕೇಳಕ್ಕೆ ಸಿಟಿ ಹೋದ್ರೆ ಇಲ್ಲಿಂದ ಅವರ ಭಾಷಣ, ಅವರು ಜನಗಳಿಗಾಗಿ ಬದುಕಿದ್ದು. ಕೆಲವೊಬ್ಬರ ಹೆಸರು ಮಾತ್ರ ಅದರ ಉಳ್ಕೊಂದಿದೆ. ಅಂಬೇಡ್ಕರ್ ಅವರು ಇವತ್ತು ನಮ್ಮ ಜೊತೆಲಿಲ್ಲ, ಅವ್ರ ಹೆಸರು ಇವತ್ತಿಗೂ ಇದೆ, ಯಾಕಂದ್ರೆ ಜನಸೇವೆ ಮಾಡಿದ್ದಾರೆ ಅವರು. ವಿವೇಕಾನಂದರು ಇಲ್ಲ ನಮ್ಮ ಜೊತೆಲಿ, ಅವ್ರ ಹೆಸರಿದೆ. ಆತರ ಕೆಲವೊಬ್ಬರ ಹೆಸರು ಮಾತ್ರ ಅಚಲವಾಗಿ ಉಳ್ಕೊಂದಿ, ಅಮರವಾಗಿ ಉಳ್ಕೊಂದಿ. ಹಾಗಾಗಿ ಇವತ್ತು ಯಡಿಯೂರಪ್ಪನವರು ಯಾವುದೋ ಒಂದು ಜಾತಿ, ಒಂದು ಪಕ್ಷ, ಯಾವುದೋ ಒಂದು ಧರ್ಮಕ್ಕ ಸೀಮಿತ ಆಗಿಲ್ಲ. ನನ್ನ ಹತ್ರ ಅನೇಕ ಜನ ಹೇಳ್ತಿದ್ರು, ನಮಗೆ ಏನು ಬಸಿಗ ಕಮ್ಯುನಿಟಿ ಇದ್ದೀವಿ, ನಮಗೆ ಓದಲಿಕ್ಕೆ 2A ತಗೊಂಡ್ಬಂದವರು ಯಡಿಯೂರಪ್ಪನವರು. ಹಾಗಾಗಿ ನೀವು ಕರೆದಿಲ್ಲ ಅಂದ್ರು ನಾವು ಅಭಿಮಾನವಾಗಿ ದೇವರಹಳ್ಳಿಯಿಂದ ಇಷ್ಟು ಜನ ಬರ್ತೀವಂತ ನಮ್ಮ ಹತ್ರ ಹೇಳ್ತಾ ಇದ್ರು. ಇವತ್ತು ಜೆಡಿಎಸ್ ಅವರು ಕೂಡ ಮೀಟಿಂಗ್ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ರು ಅಂತ PK ಅವರು ಹೇಳ್ತಿದ್ರು. ಅವರು ಕೂಡ ಅಭಿಮಾನವಾಗಿ ಅವರು ಬರ್ತಾ ಇದ್ದಾರೆ. ಇವತ್ತು ನಾವೇನೋ ಅವ್ರಿಗೆ ಲಾಭ ಏನಿಲ್ಲ ಇವತ್ತು ಅಭಿಮಾನ ಉತ್ಸವ ಮಾಡಿದ್ರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ 2 ಸೀಟ್ ಇದ್ದಾವೆ ಅಂತ ಅನಂತಕುಮಾರ್ ಹೆಗಡೆ ಸರ್ ನಮ್ಮ ತಾಲೂಕರೇ, ಅವರು ಮತ್ತು ಯಡಿಯೂರಪ್ಪನವರು ಇವತ್ತು ಕಟ್ಟಿ ಇಡೀ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲೇ ಕರ್ನಾಟಕನ ಹೆಬ್ಬಾಗಲು ಮಾಡಿ ಎಲ್ಲಾ ರಾಜ್ಯಗಳಿಗೂ ಮಾದರಿಯಾಗಿ ಇವತ್ತು 4 ಬಾರಿ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಣೆ ಮಾಡೋದಂದ್ರೆ ತಮಾಷೆ ಇಲ್ಲ. ಪುರಸಭೆ ಸದಸ್ಯರು ಅಣ್ಣ ಹೇಳ್ತಾ ಇದ್ದಾರೆ ಯಾವಾಗ ನಮಗೆ, ನಮ್ಮ ತಾಲೂಕಿಗೆ 2 ನಗರಗಳಂತ. ಪುರಸಭೆಯಿಂದ ಇವತ್ತು ಅವರು ಪಾರ್ಲಿಮೆಂಟ್ ವರ್ಗು ಯಡಿಯೂರಪ್ಪನವರಂದ್ರೆ ಅದು ಒಂದು ಶಕ್ತಿ. ಈ ಸಂದರ್ಭದಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ಪಟಾಕಿ ಸಿಡಿಸಿ ಹಾಗೂ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ಮಾಜಿ ಶಾಸಕ ಜಿ ಚಂದ್ರಣ್ಣ, ಮುಖಂಡರಾದ ಬುಳ್ಳಹಳ್ಳಿ ರಾಜಪ್ಪ, ಡಿಎಸ್ ನಾಗರಾಜ್, ಬಿಕೆ ನಾರಾಯಣಸ್ವಾಮಿ, ದೇವನಹಳ್ಳಿ ಟೌನ್ ಅಧ್ಯಕ್ಷ ಅನಿಲ್ ಯಾದವ್ ಮತ್ತಿತರರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ, ದಗದಗಿಸಿ ಉರಿದ ಬೆಂಕಿಗಾಹುತಿಯಾದ ನಗದು ಚಿನ್ನಾಭರಣಗಳು.
ದಾಖಲೆ ಮಟ್ಟದ ತಾಪಮಾನಕ್ಕೆ ಜನ ಹೈರಾಣು. ಸರ್ಕಾರದಲ್ಲಿ ಮುಂದುವರೆದ ಜನಜಾಗೃತಿ ಕಾರ್ಯಕ್ರಮಗಳು. ಕುಡಿಯಲು ನೀರಿಲ್ಲದೆ ಸಾವಿನ ಮನೆ ಸೇರುತ್ತಿರುವ ಮೂಕ ಪ್ರಾಣಿಗಳು. ಕುಡಿಯುವ ನೀರಿಗೆ ಹಾಹಾಕಾರ. ಸಮನ್ವಯದಿಂದ ಅಧಿಕಾರಿಗಳು ಕಾರ್ಯನಿರ್ವಹಿಸಿ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಖಡಕ್ ಸೂಚನೆ. ಪಂಚರಾಜ್ಯ ಚುನಾವಣೆಯಲ್ಲಿ ಅರಳಿದ ಕಮಲ. ಬಿಜೆಪಿ ಮುಖಂಡರ ಸಂತಸ. ಸಿಹಿ ಹಂಚಿ ಕಾರ್ಯಕರ್ತರ ಸಂಭ್ರಮಾಚರಣೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.